ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನ್ವಿ ಹೇಮಂತ್ ವ್ಲಾಗ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಒಂದು ಸ್ಮಾಲ್ ಲೈಫ್ ಅಪ್ಡೇಟ್ ಥರ ವಿಡಿಯೋ ಇದು. ರಾತ್ರಿ ಎಲ್ಲ ಫುಲ್ ನಾರ್ಮಲ್ ಆಗಿದ್ಲು, ಇವಾಗ ದಿಢೀರ್ ಅಂತ ಒಂದು ಸ್ವಲ್ಪ ಸ್ಲೈಟ್ ಫೀವರ್ ಆಗಿರೋದ್ರಿಂದ ನಾನು ಸ್ಕೂಲಿಗೆ ಕಳಿಸಿಲ್ಲ ಇವತ್ತು. ಅದೇ ನಮ್ಮ ಮಗುಗೆ ನಾಳೆ ರಾಧೆ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ರಾಧೆ ಥರ ಡ್ರೆಸ್ ಮಾಡಿ ಇವಳನ್ನ ಕಳಿಸ್ಬೇಕಂತೆ. ಹಾಗಾಗಿ ಇವತ್ತು ಲಾಸ್ಟ್ ಡೇ ಪ್ರಾಕ್ಟೀಸ್ ಇರೋದ್ರಿಂದ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನು. ಅದಕ್ಕೆ ಹಿಂಗೋ ಮಾಡಿ ಕರ್ಕೊಂಡು ಬಂದಿದ್ದೀರಿ. ಅವಾಗ ಇವ್ಳು ಸ್ಕೂಲ್ ನೋಡಿದ್ದೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತಾ ಅವಳೆ. ತಾನೇಮ್ಮ ತಾನೇ ಕಂದ ಇಟ್ಟಾನ ನಿಮ್ಮ ಸ್ಕೂಲ್ ಅಂದರೆ ನಿಮಗೆ ಏನಕ್ಕೆ ಅವರೆಲ್ಲ ಓಡಾಡ್ತಾರೋದು ಹೇಳು ಮಗನೇ ಚಿನ್ನ? ಏನು ಎಲ್ಲರೂ ಓಡಾಡ್ತಿರೋದು ಟಾಯ್ಲೆಟಾ? ಹಾಂ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ನಿಮ್ಮ ಡ್ಯಾನ್ಸು? ಮೇಲೆ ಯಾವ ರೂಮಲ್ಲಿ? ಸುಮಾರು ಒಂದು 45 ನಿಮಿಷ ಕಾದ್ವಿ ಗೈಸ್. ಸ್ಕೂಲಲ್ಲಿ ವೇಟ್ ಮಾಡಿಕೊಂಡು ಸರಿ ಹಂಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಇಬ್ಬರೇ ಕಾರಲ್ಲಿ ಹೋಗಿ ತುಂಬ ವರ್ಷ ಆಯಿತು. ಮದುವೆ ಆಗಿದ್ದು ಸ್ಟಾರ್ಟಿಂಗು, ಅದು ಬಿಟ್ಟರೆ ನಾನು ಪ್ರೆಗ್ನೆನ್ಸಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಇಷ್ಟೇ. ಅದಾದಮೇಲೆ ಇಲ್ಲ, ಒಂದು ದಿವಸನೂ ಇಲ್ಲ, ಎಲ್ಲೂ ಹೋಗಿಲ್ಲ ಅಷ್ಟೇ. ಏನಿದ್ರು ಅವಳಿಗೆ ಬರಲ್ಲ, ಎಲ್ಲೂ ಹೋಗಲ್ಲ, ಆಗಲ್ಲ ಅವಳಿಗೆ ಬರಕ್ಕೆ, ಟ್ರಾವೆಲ್ ಮಾಡಕ್ಕೆ. ಕರ್ಕೊಂಡು ಹೋಗಿಲ್ಲ ಅಂತ ನನ್ನ ಬೈಬೇಡ್ರಿ ನೀವು. ಎಲ್ಲೂ ಬರಕ್ಕೆ ಆಗಲ್ಲ. ಯಾಕ ಜನ್ಮಾಷ್ಟಮಿ ಇರೋದ್ರಿಂದ ಶುಕಿಗೆ ರಾಧೆ ಥರ ರೆಡಿ ಮಾಡಬೇಕಂತೆ. ಅದಕ್ಕೆ ಎಲ್ಲ ಸೆಟ್ ಮಾಡ್ತಾಯಿದ್ದೀನಿ. ಇದು ಒಂದು ನಂಗೆ ಇಷ್ಟ ಆಗ್ತಾಯಿಲ್ಲ, ಏನು ಮಾಡೋದು ನೋಡೋಣ. ಇದು ಹಳೇದು ನಮ್ಮ ದೀಪೋದಿದು. ಆ್ಯಕ್ಚುಲಿ ನಮ್ಮ ದೀಪು PUC ಓದಬೇಕಾದ್ರೆ ಯಾವುದೋ ಕಾಂಪಿಟೇಷನ್ಗೆ ತೊಗೊಂಡಿರೋದು. ಬಮ್ಮ ಬಾ ಮುದ್ದಿ, ಓಟ್ ಬರೋಣ, ಬೊಟ್ಟು ತೊಗೊಂಬರೋಣ. ಪ್ಯಾಂಟು ಸೊ ಗೈಸ್, ನಾನು ಈ ಥರ ಒಂದು ಪ್ಯಾಕೆಟ್ ತೆಗೆದು ಇಟ್ಕೊಂಡಿದ್ದೀನಿ ನನಗೋಸ್ಕರ, ಶುಕಿಗೋಸ್ಕರ. ಇದಂದರೆ ನಂಗೆ ತುಂಬ ಇಷ್ಟ. ನನ್ನ ಚಿಕ್ಕವಳಿಂದ ಅಷ್ಟೇ ಸಿಕ್ಕವಳೆ ಇಷ್ಟ ಆಗುತ್ತೆ. ಏನೋ ಶಾಪಿಂಗ್ ಮಾಡ್ತಾಯಿದ್ದೆ, ಅವಾಗ ಇದನ್ನು ನೋಡಿದೆ, ನನಗಂತೂ ಆಸೆ ಆಗಿಬಿಡ್ತು. ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. ಡೈಲಿ ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬಂದು ತೊಗೊಂಡು ತಿನ್ನು ಅಟ್ಟೆ. ಇವಾಗ ಹೋಗಿ ಇಲ್ಲಿ ಚುಕ್ಕೆಗಳೆಲ್ಲ ಇಡ್ತಾರಲ್ಲ, ಸಿಂಧೂರು ಶೃಂಗಾರದೋ ಏನದ್ರದೋ ಕೆಂಪುದು ಮತ್ತು ಬಿಳಿದು ಬರುತ್ತಲ್ಲ ಬಣ್ಣ, ಅದನ್ನು ತೊಗೊಂಡು ಬೊಟ್ಟನ್ನ ಬರೋಣ. ನೀನು ತತ್ಯ ನಾನು ತುಂಬ ಅಂದರೆ ತುಂಬ ಆಸೆ ಇಟ್ಕೊಂಡಿದ್ದೆ ಈ ಸತಿ ಕೃಷ್ಣ ಜನ್ಮಾಷ್ಟಮಿಗೆ ಶುಕಿನ ಹಂಗೆ ರೆಡಿ ಮಾಡಬೇಕು, ಹಿಂಗೆ ರೆಡಿ ಮಾಡಬೇಕು ಅಂತ ಹೇಳಿ. ನಾನು ಲಾಸ್ಟ್ ಟೈಮೇ ನೆಕ್ಸ್ಟ್ ಇಯರ್ ಶುಕಿ ಸ್ಕೂಲ್ಗೆ ಹೋಗಿರ್ತಾಳೆ ಅಂತೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ನಂಗೆ ಗೊತ್ತಿಲ್ಲ ಏನಾಯಿತು ಅಂತ ಹೇಳಿ. ಅದು ಒಂಥರ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಶುಕಿಗೆ ದಿಢೀರಂತ ರಾತ್ರಿ ಒಂದು 4 ಗಂಟೆ ಬೆಳಗಿನ ಜಾವ ಅವಳಿಗೆ ಜ್ವರ ಸ್ಟಾರ್ಟ್ ಆಯಿತು. ನಾನು ಎಚ್ಚರ ಮಾಡಿ ನೋಡ್ತೀನಿ, ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ಅದಾದಮೇಲೆ ನಾರ್ಮಲ್ ಆಯಿತು. ಹಿಂಗೆ ಹೈ ಆಗೋದು ಮತ್ತು ಲೋ ಆಗೋದು, ತಿರ್ಗಿ ಹೈ ಟೆಂಪ್ರೇಚರ್ ಬರೋದು ಮತ್ತೆ ಕಡಿಮೆ ಆಗೋದು, ಈ ಥರನೇ ಆಗ್ತಾಯಿತ್ತು. ನಾನು ಇಮಿಡಿಯೇಟ್ಲಿ ಅವತ್ತು ರಜಾ ಹಾಕ್ಸ್ಬಿಟ್ಟು ಅವಳಿಗೆ ಡ್ಯಾನ್ಸಿಗೆ ಬೇರೆ ಸೇರ್ಕೊಬಿಟ್ಟಿದ್ದಾಳೆ. ಇವಳು ಕ್ಲಾಸಿಂದ ಇವಳು ಒಬ್ಬಳೇ ಅಂತ ಸೆಲೆಕ್ಟ್ ಆಗಿದ್ದು, ಚೆನ್ನಾಗಿ ಆಡ್ತಿದ್ಲು ಅಂತ ಸೇರಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ಅವ್ರ ಮ್ಯಾಮು ರಾಧೆ ಥರ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದರು. ನಾನು ತುಂಬ ಖುಷಿಯಾಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವಳಿಗೆ ಈ ರೀತಿ ಸಿಕ್ಕಾಪಟ್ಟೆ ಜ್ವರ ಬಂದಿದ್ರಿಂದ ಆಲ್ಮೋಸ್ಟ್ ಅವಳು ಒಂದು ವಾರ ಮೇಲೆ 2 ದಿವಸ ಅವಳು ಸ್ಕೂಲ್ಗೆ ಹೋಗಿರಲಿಲ್ಲ. ಮನೆಯಲ್ಲೇ ನಾನು ಅವಳಿಗೆ ಟೈಮ್ ಕೊಡಬೇಕು. ಆ್ಯಂಡ್ ನನಗೂ ಮೈಗೆ ಹುಷಾರಿಲ್ಲ, ಹೇಮಂತವ್ರಿಗೂ ಮೈಗೆ ಹುಷಾರಿಲ್ಲ, ಯಾರಿಗೂ ಮೈಗೆ ಹುಷಾರಿಲ್ಲ. ಈ ಚೇಪೆಕಾಯಿ ತಿಂದು, ನಿಜವಾಗ್ಲೂ ಈ ಚೇಪೆಕಾಯಿ ತಿಂದು. ಹೊಟ್ಟಾಯ್ತು ಬಂಗಾರಿ ಹೋಯ್ತಲ್ಲ ತಿನ್ನಿ ಒಳಕ್ಕ ಕಾನ್ ಅದು ಕಾನ್ ತಿನ್ನಕ್ಕೆ ಹೋಗಿರೋದು ಬರ್ತೈತೆ ಮಳೆ ಜಲ ಐತಮ್ಮ ಜಲ ಬೆಳಗ್ಗೆ ಹೊತ್ತು ಜಲ ಐತಮ್ಮ
ವೆದರು ಕೂಡ ಈ ರೀತಿ ಮಳೆ ಬೀಳೋದು, ಸೂರ್ಯೋದು, ಬಿಸಿಲು, ಗಾಳಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಾನು ಸಿಕ್ಕಾಪಟ್ಟೆ ಸೆನ್ಸಿಟಿವ್. ಶುಕಿಗೆ ಫಸ್ಟ್ ಬಂತು, ಶುಕಿಯಿಂದ ನನಗೆ ಬಂತು, ಆಮೇಲೆ ಹೇಮಂತ್ ಅವ್ರಿಗೆ. ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಹೆವಿಯಾಗಿ ಕೆಮ್ಮು, ಹೇಳೋಕ್ಕೆ ಆಗಲ್ಲ ಆ ರೀತಿ. ಥ್ರೋಟೆಲ್ಲ ಬ್ಲಾಕ್ ಆಗಿ ಫುಲ್ ಇನ್ಫೆಕ್ಷನ್ ಆಗಿ ಆಮೇಲೆ ಸರಿ ಆಯಿತು. ಒಂದು ಪ್ರಾಪರ್ ಬ್ರೇಕ್ ತೊಗೊಂಡು ಸುಮ್ಮನೆ ಏನದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ ಅಂಥೇಳಿ ನಾನು ಶುಕಿಗೆ ಫುಲ್ಲು ಸಣ್ಣ ಆಗ್ಬಿಟ್ಲು. ನಂಗೆ ಒಂಥರ ಏನಪ್ಪ ಏನು ಮಾಡೋದು ಅನ್ನೋ ಥರ ಆಗೋಯ್ತು ನನಗಂತೂ. ಏನು ನಾವು ತಿನ್ನಿಸಿದ್ದೆಲ್ಲ ನೀರಲ್ಲಿ ಓಮ ಇಷ್ಟೆಲ್ಲ ಸಾಕಿ ಮಾಡಿ ತಾಯಿ ಕರಳು ಅಂತ ಹೇಳ್ತಾರಲ್ಲ, ನನಗೆ ಹೆಂಗೆ ಹೇಳ್ತೀರಾ ಅಂತಂದರೆ ನಂಗೆ ಹೆಂಗಿದ್ರೂ ಇರೋಕ್ಕಾಗ್ತಾಯಿಲ್ಲ. ಮಗು ನೋಡಿದ್ರೆ ಅಯ್ಯೋ ಪಾಪ ಊಟನೇ ತಿಂದಿಲ್ಲ, ನಂಗೆ ತಿನ್ನೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಅವಳಿಗೆ ತಿಂದಿಲ್ಲ ಅಂತಂದರೆ ಅವಳೇನೋ ಸಿರಫ್ ಎಲ್ಲ ಹಾಕಿದಾದ್ಮೇಲೆ ಮಲ್ಕೊಬಿಡ್ತಾಳೆ. ಮಲ್ಕೊಂಡಿದ್ದಾದಮೇಲೆ ನಾನು ತಿನ್ನೋಕ್ಕೆ ಏನಾದರೂ ಇಟ್ಕೊಂಡ್ರೆ ಮಗುನೇ ತಿಂದೇ ಇಲ್ಲ, ನಾನು ತಿಂತಾಯಿದ್ದೀನಿ, ನಾನು ಅಷ್ಟೊಂದು ಕರ್ಮಿನಾ, ಮಗು ಊಟ ತಿನ್ನಿಸ್ದೆ ನಾನು ತಿಂತಾಯಿದ್ದೀನ, ಈ ಥರ ಎಲ್ಲ ಫೀಲಿಂಗು ನನಗೆ. ಒಂಥರ ಫುಲ್ ಮೈಂಡೆಲ್ಲ ಕನ್ಫ್ಯೂಸಿಂಗ್ ಸ್ಟೇಟಲ್ಲಿತ್ತು ನನಗೆ. ಏನೇ ಮಾಡಲಿ ಮಗು ತಿಂದಿಲ್ಲ ಅಂತಂದರೆ ನಂಗೆ ತಿನ್ನೋಕ್ಕೆ ಮನಸ್ಸಾಗ್ತಿರಲಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿಬಿಟ್ಟಿದ್ದು. ಹಾಗಾಗಿ ನಾನು ವ್ಲಾಗ್ಸನ್ನ ಹಾಕ್ತಿರಲಿಲ್ಲ. ಆ್ಯಂಡ್ ಫ್ಯೂ ಆಫ್ ಮೈ ಪರ್ಸ್ನಲ್ ರೀಸನ್ಸ್ ಆಲ್ಸೋ. ಹಾಗಾಗಿ ನಾನು ಕಂಪ್ಲೀಟಾಗೆಲ್ಲ ಅಪ್ಡೇಟ್ ಮಾಡಿಲ್ಲ ಅಂದರೂ ಒಂದು ಸ್ಮಾಲ್ ಅಪ್ಡೇಟ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಹೇ ಗೈಸ್, ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಮೈಗೆ ಹುಷಾರಿಲ್ಲ, ನನಗೂ ಅಷ್ಟೇ, ಶುಕಿಗೂ ವಿಪರೀತ. ಆಲ್ಮೋಸ್ಟ್ 1 ವಾರ ಆಯಿತು ಸ್ಕೂಲ್ಗೆ ಹೋಗಿ. ನಾವು 13th ಅನ್ಸುತ್ತೆ ಅವಳು ಸ್ಕೂಲ್ಗೆ ಹೋಗಿದ್ದು. ಅದಾದಮೇಲೆ ಆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಅವಳು ಜ್ವರ ಸ್ಟಾರ್ಟ್ ಆಗಿದ್ದ ದಿನ ನಾನು ಬ್ಲಾಗನ್ನು ಮಾಡಿದ್ದು. ಅದಾದಮೇಲೆ ಇವತ್ತೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಎಕ್ಸ್ಕ್ಯೂಸ್ ಮೀ. ಈ ವೆದರು, ಮಳೆ, ಬಿಸಿಲು, ಗಾಳಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ನಮಗಂತೂ ಸರಿಯಾಗಿ ಬೆಂಡೆತ್ತಿದೆ. ನಾವು ಹೆಂಗೆ ಅಂದರೆ ಫುಲ್ ಇದೆಲ್ಲ ನೋವು, ಇದೆಲ್ಲ ಗಾಯ ಹಂಗಾಗ್ಬಿಟ್ಟಿದೆ. ಇನ್ನೇನು ಶುಕಿನ ಅಡ್ಮಿಟ್ ಮಾಡಿಬಿಡ್ಬೇಕೇನೋ ಅಂತ ಅಂದ್ಕೊಂಡೆ. ಬಟ್ ಆದರೆ ಬ್ಲಡ್ ಚೆಕ್ ಎಲ್ಲ ಮಾಡಿಸಿದಾಗ ಅವಳಿಗೆ ಇನ್ಫೆಕ್ಷನ್ ಆಗಿದೆಯಂತೆ. ಆ್ಯಂಡ್ ಹೊಸ್ದಾಗಿ ಏನಾದರೂ ಸ್ಕೂಲಿಗೆ ಸೇರಿಸಿದ ಮಕ್ಕಳಿಗೂ ಕೂಡ ಆ ಥರ ಇನ್ಫೆಕ್ಷನ್ಸ್ ಆಗುತ್ತಂತೆ ಅಂತ ಡಾಕ್ಟರ್ ಹೇಳಿದ್ರು. ಒಂದು ಹೊಸ ವಿಚಾರ ತಲೆಗೆ ಗೊತ್ತಾಯಿತು. ಏನು ಅಂತಂದರೆ ಹೊಸ್ದಾಗಿ ಯಾರಾದರೂ ಸ್ಕೂಲಿಗೆ ಸೇರಿಸಿದ್ರೆ ಮಕ್ಕಳನ್ನ ಅವ್ರಿಗೆ ಬೇಗ ಇನ್ಫೆಕ್ಟ್ ಆಗೋದು ಚಾನ್ಸಸ್ ಜಾಸ್ತಿ ಅಂತೆ. ಆ್ಯಂಡ್ ಆ ಥರ ವೈರಲ್ ಫೀವರ್ ಥರ ಆಗುತ್ತಂತೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಈ ಔಟ್ಫಿಟ್ಟನ್ನು ನಾನು ಮಿಂತ್ರಾಯಿಂದ ತರಿಸಿದ್ದೆ, ಹಾಗೆ ನಿಮಗೂ ತೋರಿಸ್ಬಿಡೋಣ ಅಂತ ಹೇಳಿ. ಫುಲ್ ಎಕ್ಸ್ಕ್ಯೂಸ್ ಮೀ, ಮಾತಾಡೋಕ್ಕೆ ಆಗಲ್ಲ, ಮಾತಾಡಿದ್ರೆ ಸಾಕು, ಮಾತಾಡೋಣ ಬಾಯಿ ಅನ್ನೋ ಥರ ಮಾಡ್ತಾಯಿದ್ದೆ. ಈ ಡ್ರೆಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಆನ್ಲೈನಲ್ಲಿ ಡಿಫ್ರೆಂಟ್ ಆಗಿತ್ತು, ಅಂದರೆ ಮಿಂತ್ರಾ ಆ್ಯಪಲ್ಲಿ ನನಗೆ ಬೇರೆ ಥರ ಕಾಣಿಸ್ತಿತ್ತು, ಇವಾಗ ಒಂಥರ ಕಾಣಿಸ್ತಿದೆ. ನಾನು ಈ ಆರೆಂಜ್ ಕಾಂಬಿನೇಷನ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇದು ತುಂಬ ಆರೆಂಜಿ ಆಗಿದೆ. ಅದು ಬಿಟ್ಟರೆ ಕಂಫರ್ಟ್ ವೈಸ್ ಸೂಪರ್ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ತ್ರೀ ಪೀಸ್ ಇದು ಚೆನ್ನಾಗೇನೇ ಇದೆ, ಓಕೆನಾ. ಆ್ಯಂಡ್ ನಿಮಗೆ ಬೇಕು ಅಂತಂದರೆ ಖಂಡಿತ. ಇನ್ನು ಮಿಂತ್ರಾದಲ್ಲಿ ನಾನು ಒಂದಷ್ಟು ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ. ಈ ಔಟ್ಫಿಟ್ ಬಂದು ನನಗೆ ಆರೆಂಜ್ ಕಲರ್ ಟಿಂಟ್ ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ಮೆಟೀರಿಯಲ್ ಆಗಿರಲಿ ಎಲ್ಲನೂ ಚೆನ್ನಾಗಿದೆ, ಕಂಫರ್ಟ್ ವೈಸ್ ಆಗಿರಲಿ ಎಲ್ಲ ಸಿಕ್ಕಾಬಳೆ ಚೆನ್ನಾಗಿದೆ. ನಾನು ಆ ಕಲರ್ ಅಷ್ಟು ಪಾಪಿಯಾಗಿ ಬರುತ್ತೆ ಆರೆಂಜ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಫ್ ಇನ್ ಕೇಸ್ ನಿಮಗೇನೋ ಇಷ್ಟ ಆದರೆ ಖಂಡಿತ ತೊಗೋಬೋದು, ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಈ ಸೆಕೆಂಡ್ ಔಟ್ಫಿಟ್ ಬಂದು ನನಗೆ ಎಲ್ಲಾದರೂ ಬೀಚ್ ಸೈಡ್ ಎಲ್ಲ ಹೋದಾಗ ಈ ರೀತಿ ಮ್ಯಾಕ್ಸೀಸ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೋತೀವಿ, ಆದರೆ ಹಾಕ್ಕೊಳಕ್ಕಾಗಲ್ಲ. ಬಟ್ ಈವನ್ ಎಲ್ಲಾದರೂ ಹಾಕ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ. ನಾನು ಮೇನ್ ಆಗಿ ನಾನು ಕಾನ್ಸಂಟ್ರೇಟ್ ಮಾಡೋದು ಕಂಫರ್ಟ್ಗೇನೆ. ಕಾಟನ್ ಮೆಟೀರಿಯಲ್ ಥರ ಇರಬೇಕು ನಂಗೆ. ಆಲ್ಮೋಸ್ಟ್ ನಾನು ಅದೇ ಥರ ಬಟ್ಟೆಗಳೇ ಚೂಸ್ ಮಾಡೋದು. ನನಗೆ ಕಂಫರ್ಟ್ ತುಂಬ ಪ್ರಿಫರೆನ್ಸ್ ಕೊಡ್ತೀನಿ. ನಿಮಗೂ ಆ ಥರ ಇದ್ದರೆ ಖಂಡಿತ ಇಲ್ಲಿ ಚೆಕ್ ಮಾಡಿ, ಸಕ್ಕತ್ತಾಗಿದೆ. ಚೆನ್ನಾಗಿ ಕಾಣ್ತಾ ಇದೆಯಾ? ಶುಕಿ ಎಲ್ಲ ನಾರ್ಮಲ್ ಆದಳು. ಆಮೇಲೆ ನನಗೆ ಕೋಲ್ಡು ಮತ್ತು ಕಾಫ್ ಶುರುವಾಯಿತು. ಆ್ಯಂಡ್
ಗಂಟ್ಲೆಲ್ಲನೂ ಕೂಡ ಈ ರೀತಿ ಬಾತ್ಕೊಂಡು ವಾಯ್ಸೇ ಆಚೆ ಬರ್ತಾಯಿಲ್ಲ. ನನಗೇನು ಕೆಲಸನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಗಣೇಶ ಹಬ್ಬನೇ ನಾನು ಪ್ರಾಪರಾಗಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆ ಥರ ಆಯಿತು. ಸರಿ ಆಯಿತು, ನಮ್ಮ ಮನೇಲೆಲ್ಲ ಮುಗಿಸ್ಕೊಂಡು ನಮ್ಮ ಮಮ್ಮಿ ಮನೆಗೆ ಹೋಗೋಣ, ನಮ್ಮ ಮಮ್ಮಿ ಅರ್ಶಿನ ಕುಂಕುಮ ತೊಗೊಂಡು ಹೋಗುವಂತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಹೋಗೋಣ ಅಂತ ಶುಕೀನ್ ರೆಡಿ ಮಾಡಿ ಕರ್ಕೊಂಡು ಹೋದರೆ ಅವ್ರಿಗೆ ಇಷ್ಟ ನೋಡೋಕ್ಕೆ. ಇವಳು ಅವ್ರ ಹತ್ರ ಹೋಗಲ್ಲ, ಸ್ಪೆಷಲಿ ನಮ್ಮ ಮಮ್ಮಿ ಹತ್ರ ಹೋಗಲ್ಲ. ಏನು ಮಾಡೋದು? ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಇದ್ಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡು ನಾನು ಈ ಸತಿ ಸೀರೆ ಎಲ್ಲ ಏನು ಆ ಥರ ಎಲ್ಲ ತೊಗೊಂಡಿಲ್ಲ ಗ್ರ್ಯಾಂಡಾಗೆಲ್ಲನೂ ಕೂಡ. ನನಗೆ ಏನಾದರೂ ಸಿಂಪಲಾಗಿ ಸೀರೆ ಬೇಕಾಗಿತ್ತು. ನಮ್ಮ ಮಮ್ಮಿ ಬೈತಾಯಿದ್ರು, ನಾನು ಕಾಸು ಕೊಟ್ಟು ಕಳಿಸ್ರಿ ಅಂತ ಸೀರೆಗಳು ತಂದವಳು ನೋಡು ಹಂಗೆ ಹಿಂಗೆ ಅಂತಂದ್ಬಿಟ್ಟು. ನಂಗೆ ಇಷ್ಟ ಆಗೋ ಥರ ನಾನು ತೊಗೊಬೇಕು, ನಿಮ್ಗೆ ಇಷ್ಟ ಆಗೋ ಥರಲ್ಲ ಅಂತಂದ್ಬಿಟ್ಟು ನಂಗೆ ಇಷ್ಟ ಆಯಿತು. ಹಾಗಾಗಿ ನಾನು ತೊಗೊಂಡೆ. ನಾನು ಜುಗಾಡ್ ಮಾಡಿ 2 ಸೀರೆ 3 ಸೀರೆ ತೊಗೊಂಡೆ ನಾನು. 2 ಸೀರೆ ಮಾತ್ರ ಇಲ್ಲಿ ತಟ್ಟೆಲಿ ಇಟ್ಟಿರೋದು ಅಷ್ಟೇನೆ. ನಮ್ಮ ಮಮ್ಮಿ ನೋಡು ಇವಳು ಟಿಂಚಿ ಕಾಸು ಉಳ್ಸೋಕೆ ಹೋಗಿ ಈ ಥರ ತಂದೋಳೆ ಸೀರೆಗಳ್ನ ಹಂಗೆ ಹಿಂಗೆ ಅಂತ. ಹಂಗೆಲ್ಲ ಎಂಥದ್ದು ಇಲ್ಲ, ನಾನು ತೊಗೊಂಡ್ರೆ ತೊಗೊತೀನಿ, ನಂಗೆ ಏನು ಇಷ್ಟ ಆಗುತ್ತೋ ನಾನು ಅದು ತೊಗೊಂಡು ಹೋಗ್ತಾ ಇರ್ತೀನಿ ಅಷ್ಟೇನೆ. ಇದು ತೊಗೊಬೇಕು ಹಂಗೆ ಕ್ಯಾಲ್ಕುಲೇಟಿವ್ ಮೈಂಡ್ ನಂದಿಲ್ಲ. ನಂಗೇನು ಇಷ್ಟ ಆಗುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇವ್ರದ್ದೆಲ್ಲ ಹಬ್ಬ ಎಲ್ಲ ಮುಗೀತು. ಹಬ್ಬ ಎಲ್ಲ ಮುಗ್ದು ಔಟ್ಫಿಟ್ಸಲ್ಲಿ ಚೇಂಜ್ ಮಾಡ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ಅವರು ಎಲ್ಲ ಹಬ್ಬಕ್ಕೂ ರೆಡಿ ಆಗೋದು, ಫೋಟೋಶೂಟ್ ಮಾಡೋದು. ನಮ್ಮ ಶುಕಿ ಅಂತೂ ಸಿಕ್ಕಾಪಟ್ಟೆ ಫನ್ನಿಯಾಗಿ ಮಾತಾಡಿಕೊಂಡು ಇದ್ಲು. ನನಗಂತೂ ವಾಯ್ಸ್ ಬರ್ತಾ ಇರಲಿಲ್ಲ, ನಾನು ಮಾತಾಡಿಲ್ಲ. ಅವಳು ನೋಡಿ ಏನೇನು ಕಿತಾಪತಿ ಮಾಡ್ತಾಳೆ ಅಂತಂದ್ಬಿಟ್ಟು ಅವ್ರೇ ಆ ಚಡ್ಡಿ, ಆ ಶರ್ಟು, ಆ ಹೂವು, ಆ ತಲೆ, ಆ ಕಟ್ಟಿಂಗು ಎಲ್ಲ ಸೇರಿ ಒಂದು ಜಾತ್ರೆ ಆಗ್ತಾಳೆ ನೋಡಿ. ಆಮೇಲೆ ಅವಳೇ ಫೀಲ್ ಮಾಡ್ತಾಳೆ ನಾನು ಜಾತ್ರೆ ಥರ ಇದ್ದೀನಿ ಅಂತ. ಇತ್ತೀಚೆಗೆ ಅವಳು ಏನಪ್ಪ ನಾವೇನಾದರೂ ಹೇಳಿದ್ರೆ ಹಾಗೆ ಇನ್ಸ್ಟೆಂಟಾಗಿ ಅವಳು ಹಂಗೆ ರಿಪ್ಲೈ ಮಾಡ್ತಾಳೆ. ಆ್ಯಂಡ್ ಇಂಗ್ಲೀಷ್ ವೈಸು ಅಷ್ಟೇನೆ ತುಂಬಾ ಇಂಪ್ರೂವ್ ಆಗಿದ್ದಾಳೆ. ಏನೇ ಮಾತಾಡೋದಾಗಿರಲಿ ಎಲ್ಲನೂ ಕೂಡ ನನಗೆ ಇಂಪ್ರೂವ್ಮೆಂಟ್ಸ್ ತುಂಬಾ ಕಾಣಿಸ್ತಿದೆ. ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಇವಾಗ ಸದ್ಯಕ್ಕೆ. ಮುಂದೆ ಏನಾದರೂ ಅನ್ನಿಸ್ರೆ ನಾನು ಸ್ಕೂಲ್ ಬಗ್ಗೆ ಆಗಿರಲಿ, ಶುಕಿ ಬಗ್ಗೆ ಆಗಿರಲಿ ಏನಾದರೂ ಅನ್ನಿಸಿದ್ರೆ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ನಿಮಗೆ. ಫಾರ್ ನಾವು ನನಗೆ ಓಕೆ, ಅವಳು ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬಾ ಖುಷಿ ಇದೆ ನನಗೆ. ತುಂಬ ಏನಪ್ಪ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾಳೆ ಎಲ್ಲನೂ ಕೂಡ. ಆ್ಯಂಡ್ ಎಲ್ಲ ನೆನ್ಪಿಟ್ಕೋತಾಳೆ ಎಲ್ಲ. ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು ನನಗೆ. ಸ್ಪೆಷಲಿ ಆ ಥರ ಟ್ರೈನ್ ಮಾಡಿದ್ದಾರೆ ಅಂತಲೂ ಕೂಡ ಅನ್ನಿಸ್ತು. ಅವಳ ಬಿಹೇವಿಯರು ಅಷ್ಟೇ, ಈ ಥರ ಮಾಡಬಾರ್ದು, ಎಸ್ ನೋ ಓಕೆ ಆ ಥರ ಎಲ್ಲ ತುಂಬ ಚೆನ್ನಾಗಿ ನನಗೆ ಅನಿಸುತ್ತೆ. ನಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವಳು ಮುಂಚೆ ಹೆಂಗಿದ್ಲು ಇವಾಗ ಹೆಂಗಿದ್ದಾಳೆ ಅಂಥೇಳಿ. ಈಗ ನನಗೆ ಓಕೆ. ಆ್ಯಂಡ್ ಅವಳು ತರಲೆಗಿರಲೆ ಮಾಡ್ಕೊಂಡಿದ್ಲು, ನಂಗೆ ವಾಯ್ಸ್ ಬರ್ತಾ ಇರಲಿಲ್ಲ. ಹಾಗಾಗಿ ಆ್ಯಂಡ್ ಆಲ್ಸೋ ಇಲ್ಲಿ ನಮ್ಮ ಮನೆ ಹತ್ರ ರೇಡಿಯೋ ಹಾಕ್ಬಿಟ್ಟಿದ್ದಾರೆ ದೇವಸ್ಥಾನದ್ದು, ಎಲ್ಲ ಹಾಡುಗಳು ಬರ್ತಾಯಿದೆ. ಹಾಗಾಗಿ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಾಯಿತು. ಎನಿವೇಸ್ ನಿಮ್ಮದೆಲ್ಲ ಹೇಗೆ? ಹಬ್ಬ ಎಲ್ಲ ಆಗ್ಬಿಟ್ಟಿರುತ್ತೆ, ಹಳೇದು ಆಗ್ಬಿಟ್ಟಿರುತ್ತೆ. ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಮಾಡೋದು. ನಿಮಗೂ ಏನಾದರೂ ಅಪ್ಡೇಟ್ ಮಾಡಬೇಕಲ್ಲ. ಕೆಲವೊಬ್ರು ಹೇಳ್ತಾಯಿದ್ರು ನಾವು ನಿಮ್ಮ ಫಾಲೋವರ್ಸ್ ತಾನೇ, ನಮಗೂ ಏನಾದರೂ ಅಪ್ಡೇಟ್ ಮಾಡಿ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನಗೆ ಅದು ನನ್ನ ಮನಸ್ಸಲ್ಲಿದೆ ಗೈಸ್, ಬಟ್ ಏನು ಮಾಡೋದು, ನನ್ನ ಸಿಚುವೇಶನ್ಸ್ ಹಂಗಾಗಲ್ಲ. ಅದಕ್ಕೋಸ್ಕರ ನಾನು ಏನು ಇದು ಪರವಾಗಿಲ್ಲ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಸ್ವಲ್ಪ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಥರನೇ ನನ್ನ ತಲೆಯಲ್ಲಿ ಬರುತ್ತೆ ಫಸ್ಟ್ ಕಾನ್ಸಂಟ್ರೇಷನ್. ಹಾಗಾಗಿ ನಾನು ಅಷ್ಟು ಇದು ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ನಾನು ಕಂಟಿನ್ಯೂಸಾಗಿ ವ್ಲಾಗ್ ಮಾಡಬೇಕಾದ್ರೆ ಕಂಟಿನ್ಯೂಟಿ ಇರುತ್ತೆ, ಬಟ್ ಏನು ಮಾಡೋದು ಗೊತ್ತಿಲ್ಲ ನನಗೆ. 2025 ನಂಗೆ ಅಷ್ಟು ಕಂಟಿನ್ಯೂಟಿ ಮಾಡೋಕ್ಕೆ ಬಿಡ್ತಾಯಿಲ್ಲ. ಆ್ಯಂಡ್ ನಾನು ಹೋಗಿ ಬಂದು ನನ್ನ ಪರ್ಸ್ನಲ್ ಲೈಫ್ ಮೇಲೇ ಕಾನ್ಸಂಟ್ರೇಟ್ ಮಾಡೋ ಥರ ಆಗ್ತಿದೆ ನನಗೆ. ಏನಿದೆಯೋ ದೇವ್ರ ಪ್ಲ್ಯಾನ್ಸು ನನಗಂತೂ ಗೊತ್ತಿಲ್ಲ, ಏನು ಬರುತ್ತೋ ಅದನ್ನು ಎಲ್ಲ ಒಳ್ಳೆಯದಾಗಲಿ. ಬಟ್ ಅದನ್ನು ಎದುರಿಸೋವಂಥ ಶಕ್ತಿ ಕೊಡಲಿ ಅಷ್ಟೇ ಸಾಕು. ಕಷ್ಟ ಕೊಡಲಿ, ಸುಖ ಕೊಡಲಿ, ಏನಾದರೂ ಕೊಡಲಿ, ಅದು ಎದುರಿಸೋವಂಥ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇನೆ. ಕಷ್ಟ ಅಂದರೆ ಏನು, ಜ್ವರ ಬರೋದು, 1 ವೀಕ್ ಕಂಟಿನ್ಯೂಸ್ ಆಗಿ ನಮ್ಮ ಮೈಗೂಡಿಸದೆ ಆಗೋದು, ಈ ಥರ ಎಲ್ಲ ಆಗ್ತದೆ ಅಷ್ಟೇನೆ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ನಾರ್ಮಲ್. ನಿಮ್ಮಮ್ಮನವಳು ಏನು ನಾಟಕ ಮಾಡ್ತಾಳೆ ಗೊತ್ತಾಗೈಸುಳು. ಇಷ್ಟು ಚಿಕ್ಕ ವಯಸ್ಕ ನಮ್ಮಮ್ಮನ ಅವಳು ಇಟ್ಕೊಂಡ್ರದ್ಕ ಇವ್ರಮ್ಮನ ಇವಳು ಇಟ್ಕೊಂಡು ಪೋಸ್ ಕೊಡ್ತಾಳು. ಆಕ್ಟಿವ್ ಇಲ್ಲ ಅಂತಾರಲ್ಲ ಗೈಸ್ ಶುಕಿನ. ಎಲ್ಲ ಆಕ್ಟಿವ್ ಎಲ್ಲ ಅವಳೆ ಲಡ್ಡೆ ಪುಸ್ಕಿ ಅಂತಾಳೆ. 3 ಪೀಸ್ ಹಾಕೊಳ್ತೀನಿ ನಾನು ಬನ್ನಿ. ಆಮೇಲೆ ತಿಂದ್ಮೇಲೆ ನಂಗೆ ಬೇಕು ಇದ್ದಾರೆ ನೋಡು. ನಾನು ತಿನ್ಲಾ? ಮುನ್ನು ನಾನು ತಿನ್ಲಾ? ಭರತನಾಟ್ಯ ಮಾಡಮ್ಮ. ನಂಗೆ ಗೊತ್ತು ನಿನ್ ಬುದ್ಧಿ. ಭರತನಾಟ್ಯ ಮಾಡಿ ಹೆಂಗಾಡೋದು? ಹೀಗಿರಿ ತಯ್ಯಂ ತಕ್ ಮುಕುಂದ ಹೆಂಗೆ ಹೇಳ್ಕೊಟ್ಟಿದ್ದೀನಿ?
ಮುಕುಂದ ಮುರಾರಿ ಇದ್ಯಾವ್ದೇ ಮುಕುಂದ ಮುಕುಂದ ಕೃಷ್ಣ. ನಿನ್ ಕಚ್ಚ ಹಾಕೊಂಡು ಈ ಡ್ಯಾನ್ಸ್ ಮಾಡೋದಾ? ಕೃಷ್ಣ ಜನ್ಮಾಷ್ಟಮಿಗೆ ಹೋಗಿದ್ದೀವಿ. ಇವಾಗ ನಿಂಗೆ ಆಡಕ್ ಬೇಕಾ? ಕಾಪಿ ರೈಟ್ಸ್ ಬರ್ತೈತೆ, ಆರ್ಸಲ್ಲ ಒಂದು ನಿಮಿಷ. ಮಾತಾಡ್ತೀರ ಇನ್ನ? ಮಾತಾಡ್ತೀಯಮ್ಮ? ನೀನ್ ಮಾತಾಡ್ತೀಯನೆ ಅಷ್ಟೇನಾ? ನಿಲ್ಸ್ಲಾ? ಅಷ್ಟೇ ನಮ್ಮ ಚಿನ್ನಿ ಜಡೆ ನೋಡಿ. ಜಡೆ ತರಿಸ್ತೀರ? ವಾವ್, ವಾಟ್ ಎ ಬ್ಯೂಟಿಫುಲ್ ಜಡೆ. ನಿನ್ನ ತಿರ್ಗು ತೋರಿಸ್ತೀನಿ, ತಿರ್ಗು. ಹಿಂಗನ್ನ ಹಿಂಗ ಅಂತೀಯಲ್ಲ ಮುಂದಕ್ಕ. ಇರು ಇನ್ನೊಂದು ಮಾಡು. ಜಡೆ ಹಿಂಗೆ ಹಾಕಿ ಮುಂದಕ್ಕೆ ತೋರಿಸು. ಬಲೆ ಚೆನ್ನಾಗಿದೆ ಮುನ್ನು, ಸಖತ್ತಾಗಿದೆಯಾ. ಹೋಗಮ್ಮ, ರಾಣಿ ಥರ, ಜಾಸ್ಮಿನ್ ರಾಣಿ ಥರ ಇದೆಯಾ. ಜಾಸ್ಮಿನ್, ಜಾಸ್ಮಿನ್ ಇಂದ ನೋಡ್ಬಾ. ಇವಾಗ ಇವಾಗ ಆಕ್ಚುಲಿ ಚೆನ್ನಾಗಿರೋದು. ಟ್ರೋಲ್ ಮಾಡ್ತಾ ಇದೀರಿ ನಾವು ಇವಳನ್ನ. ಚಿನಿ ಅವ್ರು ಜೋಕ್ ಮಾಡ್ತಾರೆ. ಚಿನಿ ನಿನ್ನ ಚೆನ್ನಾಗಿ ಜೋಕ್ ಮಾಡ್ತಾರೆ. ಪೆಂಗಿ ಅವ್ರು ನಿನ್ನ ಪೆಂಗಿ ತರ ಇದೆ ಅಂತ ಇರೋದವರು. ಜಾತ್ರೆನೇ ಸೇಮ್. ಜಾತ್ರೆ ಬಾಫ್ ಕಟ್ಟಿ ಹಿಂಗೆ ಎಗಿರ್ತಾರ ಅದ್ಕ, ನಿನ್ ತಲೆ ಹಿಂದೆ ಹೂವ ಇರೋದ್ಕ. ಜಾತ್ರೆ ತರ ಇದೆ ಅಂತ ಇರೋದು. ಅದ್ರಾಗ ಹೆಂಗ್ ಡ್ಯಾನ್ಸ್ ಆಡ್ತಾವ ಬಾಯಲ್ಲಿ ನಿನ್ ಪೇಸ್ ಕಟ್ ಒಂಚೂರು ಆತರ ಪಟಾಕಿ ನೋಡಿ ಹೆಂಗ್ ಹೊಡಿತಾವ್ರೆ. ಅಯ್ಯಮ್ಮ ತಾಯಿ, ಸೇಮ್ ಜಾತ್ರೆನೆ ಬಿಡಲೇ. ಓಹೋ, ಆ ಕಾಚ, ಆ ಶರ್ಟು, ಆ ಕಾಲದ ಗಿಗ್ಲು, ಸ್ಪೆಕ್ಸು, ಅಮ್ಮಮ್ಮಂಗೆ ಕಿಸಿ ಕೊಟ್ಬಿಡು. ಬೇಗ ಬಾಯ್ಲಿ. ಉಲ್ಟಾ ಆಗ್ತಾ ಇದೆಯಾ? ಕಡಿಗಿನ ತೂತಿಕ್ಬಿಟ್ಟಿ ಆಮೇಲೆ. ಓಕೆ ಗಾಯ್ಸ್, ಬಾಯ್. ಇವ್ರು ಒಂಥರ ಜಾತ್ರೆ ಫ್ಯಾಮಿಲಿ ಗೈಸ್. ಜಾತ್ರೆ ಅಂತ ಅವಳೆ ಹೇಳ್ಕೊಂತವಳೆ. ಉಲ್ಟಾ ಸಖತ್ತಾಗಿದೆಯಾ. ಹೋಗಮ್ಮ, ಯಾವಾಗ ಮೂಗ್ ತೊಡೋದು, ಆ ಮೂಗಿರೋದೇ ಮುಕ್ಕುಡು ಇನ್ನ ಹಿಂಗಾಗೋಗ್ಬಿಡ್ಲಿ. ಓಕೆ ಬಾಯ್ ಬಾಯ್ ಗಾಯ್ಸ್. ಸಿ ಗಾಯ್ಸ್, ಇಲ್ಲೂ ವ್ಲಾಗಲ್ಲೂ ತೋರಿಸ್ರಿ. ನಮ್ಮ ನೈಲ್ ಆರ್ಟ್, ನಿಮಗೂ ನೈಲ್ ಆರ್ಟ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ನಂದು ಇದು ಊಟದ ಜೊತೆ ಹೋಗ್ಬಿಟ್ಟೈತೆ ಅನ್ಕೊಂತೀನಿ. ಇದೇನೋ ಪರ್ಫೆಕ್ಟ್ ಆಗಿ ನಾನೇ ಮಾಡ್ಕೊಂಡಿದ್ದೀನಿ ಗಾಯ್ಸ್, ಇದೇನಾಗಿಲ್ಲ. ಇವಳು ಮಾಡಿರೋದು ಊಟದ ಜೊತೆಗೆ ಹೋಗ್ಬಿಟ್ಟೈತಿ.